हेलो फ्रेंड्स नमस्ते वेलकम बैक टू नीलू कुकिंग। ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ರುಚಿಯಾದ ಗರಿಗರಿಯಾದ ಈ ಕಜ್ಜಿಕಾಯಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ। ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಳಬಹುದು, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ। ಸೊ ಲೇಟ್ ಮಾಡದೆ ಗರಿಗರಿಯಾದ ಈ ಕಜ್ಜಿಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ। ಈ ರೀತಿ ಒಂದ್ಸತಿ ಮಾಡಿ ಇಟ್ಕೊಂಡ್ರೆ ಒಂದು 20 ದಿವಸ ತನಕನೂ ಫ್ರೆಶ್ ಆಗಿ ಇರ್ತವೆ। ಮೊದಲನೇದಾಗಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು। ಹಾಗಾಗಿ ಒಂದು ದೊಡ್ಡ ಬೌಲಲ್ಲಿ ಯಾವುದಾದ್ರೂ ಒಂದು ಕಪ್ ಅಳತೆಯಲ್ಲಿ 1 ಕಪ್ ಮತ್ತು 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳಿ। ಆನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ಳಿ। ನಿಮಗೆ ಗರಿಗರಿಯಾಗಿ ಬೇಕು ಅನ್ನೋದಾದರೆ ಮಾತ್ರ ಈ ರೀತಿ ಸ್ವಲ್ಪ ರವೆ ಕೂಡ ಸೇರಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ। ಇಲ್ಲದಿದ್ದರೆ ನೀವು ಬರೀ ಮೈದಾ ಹಿಟ್ಟನಲ್ಲಾದರೂ ಮಾಡ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ। ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು। ತುಂಬ ನೀರು ಒಂದೇ ಸತಿ ಜಾಸ್ತಿ ಹಾಕಿಬಿಡ್ದಿರಾ, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಹದಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ। ನೋಡ್ಬೋದು ಈ ರೀತಿ ನಮಗೆ ತುಂಬ ಗಟ್ಟಿ ಇರಬಾರ್ದು, ಹಾಗೆಯೇ ತುಂಬ ಸಾಫ್ಟಾಗಿ ಕೂಡ ಇರಬಾರ್ದು। ಈ ರೀತಿ ಹಿಟ್ಟನ್ನ ಕಲಿಸಿದ್ದಾದಮೇಲೆ ಅದ್ರ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸವರ್ಬಿಟ್ಟು ನೀಟಾಗಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಪಕ್ಕ ಎತ್ತಿಟ್ಕೊಳ್ಳಿ, ಅಥವಾ ಹೂರಣ ರೆಡಿ ಮಾಡೋ ತನಕ ನಾವು ಹಿಟ್ಟನ್ನ ನೆನೆಸ್ಕೊಂಡ್ರೆ ಸಾಕಾಗತ್ತೆ। ನಾನಿಲ್ಲಿ ಸ್ಟಫಿಂಗ್ ಬಂದುಬಿಟ್ಟು ತುಂಬಾ ಈಸಿಯಾಗಿ ಮಾಡ್ತಾ ಇದ್ದೀನಿ। ಸೊ ಯಾರು ಬೇಕಾದರೂ ಸಹ ಸುಲಭವಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು, ಸೊ ಈ ರೀತಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ 1 ಮತ್ತು 1/4 ಕಪ್ ಆಗುವಷ್ಟು ಈ ರೀತಿ ಕಡಲೆಪಪ್ಪನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ। ಮತ್ತು ಅದಕ್ಕೇ ಸೇಮ್ ಅದೇ ಕ್ವಾಂಟಿಟಿಗೆ ಬೆಲ್ಲನ ಹಾಕ್ಕೊಳ್ಬೇಕು। ಎಷ್ಟು ಕಡಲೆಪಪ್ಪು ತೊಗೊಂಡ್ರೆ ಅಷ್ಟೇ ಕ್ವಾಂಟಿಟಿಗೆ ನಾವು ಬೆಲ್ಲನ ಹಾಕ್ಕೊಳ್ಬೇಕು। ನಂತರ ಒಂದು 4-5 ಏಲಕ್ಕಿ ಕೂಡ ಸೇರಿಸ್ಕೊಂಡು ನೈಸಾಗಿ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು। ತುಂಬ ಸ್ಮೂತ್ ಪೌಡರ್ ಏನು ಬೇಕಾಗೋದಿಲ್ಲ, ಸೊ ಈ ರೀತಿ ಪೌಡರ್ ಮಾಡಿಕೊಂಡ್ರೆ ಸಾಕಾಗತ್ತೆ। ನಂತರ ಇದನ್ನ ಎತ್ಕೊಂಡು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನಂತರ ಅದರಲ್ಲೇ 1 ಕಪ್ ಆಗುವಷ್ಟು ತುರ್ಕೊಂಡಿರೋ ಒಣ ಕೊಬ್ಬರಿನ ಹಾಕ್ಕೊಳ್ಬೇಕು। ಈಗ ಈ ಬೌಲ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಈಗ ಒಂದು ಚಿಕ್ಕ ಕಡಾಯಿನಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪದಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗೋದಿಲ್ಲ। ಈ ರೀತಿ ಸ್ವಲ್ಪ ಹುರಿದಿದ್ದಾದಮೇಲೆ ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಕೂಡ ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಎತ್ಕೊಂಡು ಅದೇ ಸ್ಟಫಿಂಗ್ ಬೌಲ್ಗೆ ಹಾಕ್ಕೊಳ್ಳಿ। ಗಸಗಸೆ ಹಾಕುವಾಗ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕಾಗತ್ತೆ, ಜಾಸ್ತಿ ಫ್ರೈ ಮಾಡೋದೇನು ಬೇಡ। ಸೊ ಈ ರೀತಿ ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಂಡಿದ್ದ ನಂತರ ಮತ್ತೆ ಇದನ್ನೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಈ ಥರ ಡ್ರೈ ಫ್ರೂಟ್ಸ್ ಬದಲಾಗಿ ನೀವು ಬೇರೆ ಏನು ಹಾಕ್ತೀರಾ ಕೂಡ ಹಾಗೆ ಆದರೂ ಮಾಡ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ। ಜಸ್ಟ್ ಅಲ್ಲಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ರೀತಿ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ। ನೀವು ಇನ್ನೂ ಇದ್ರ ಜೊತೆಗೆ ಬೇಕು ಅಂತಂದರೆ ಎಳ್ಳು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿ ಇನ್ನೂ ರುಚಿಯಾಗಿ ಬರುತ್ತೆ। ಈಗ ನಮಗೆ ಸ್ಟಫಿಂಗ್ ಅನ್ನೋದು ರೆಡಿಯಾಗಿದೆ, ನೋಡಿದ್ರೆ ಅಲ್ವಾ ಎಷ್ಟು ಸುಲಭವಾಗಿ ನಮಗೆ ಸ್ಟಫಿಂಗ್ ಅನ್ನೋದು ರೆಡಿಯಾಗಿದೆ। ಸ್ವೀಟ್ನೆಸ್ಸು ಕರೆಕ್ಟಾಗಿ ಸರಿ ಹೋಗುತ್ತೆ ನಮಗೆ ಈ ಬೆಲ್ಲ ಕ್ವಾಂಟಿಟಿ। ಸೊ ಇಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ। ಹೀಗೆ ಹಿಟ್ಟನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಳ್ಳಿ। ಈ ರೀತಿ ನೋಡಿ ಒಂದು ಚಿಕ್ಕ ಸೈಜ್ಗೆ ಹಿಟ್ಟನ್ನ ತಗೊಂಡು ಚೆನ್ನಾಗಿ ರೌಂಡಾಗಿ ಕೈಯಲ್ಲಿ ಮಾಡ್ಕೊಂಡ್ಬಿಟ್ಟು ಈಗ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ। ಈ ರೀತಿ ಮೈದಾ ಹಿಟ್ಟು ಸ್ವಲ್ಪ ಉದುರಿಸ್ಕೊಂಡು ಅನಂತರ ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕು। ಈ ಥರ ಪೂರಿ ಸೈಜ್ಗೆ ನಾವು ಇದನ್ನ ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ। ಈ ಥರ ತುಂಬ ದಪ್ಪ ಆಗದಿರ ಹಾಗೇನೆ ತುಂಬ ತೆಳುವು ಕೂಡ ಬೇಕಾಗೋದಿಲ್ಲ। ಸೊ ಈ ರೀತಿ ಇದನ್ನ ಲಟ್ಟಿಸ್ಕೊಂಡು 1.5 ಟೀ ಸ್ಪೂನ್ ಆಗುವಷ್ಟು ಸ್ಟಫಿಂಗ್ನ ಅದ್ರ ಸೆಂಟರ್ಗೆ ಇಟ್ಕೊಂಡು ಎಡ್ಜಸ್ಸಲ್ಲಿ ನಾವು ನೀರನ್ನ ಅಪ್ಲೈ ಮಾಡ್ಕೊಳ್ಬೇಕು, ಹಾಗೆ ನೀಟಾಗಿ ಪ್ರೆಸ್ ಆಗಿಬಿಡುತ್ತೆ, ಓಪನ್ ಆಗೋದಿಲ್ಲ ಎಣ್ಣೆಗೆ ಹಾಕಿದಾಗ। ಈ ರೀತಿ ನೀರನ್ನ ಸುತ್ತು ಎಡ್ಜಸ್ಗೆ ಒಂದು ಕಡೆ ಮಾತ್ರ ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಸಾಕು। ನಂತರ ಇದನ್ನ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ। ಕಜ್ಜಿಕಾಯಿ ಮೌಲ್ಡ್ ಇಲ್ಲದಿದ್ದರೆ ಈ ರೀತಿ ಮಾಡ್ಕೋಬಹುದು, ಕಜ್ಜಿಕಾಯಿ ಮೌಲ್ಡ್ ಇದ್ರೆ ಈಸಿಯಾಗಿ ಜಸ್ಟ್ ಕಜ್ಜಿಕಾಯಿ ಮೌಲ್ಡ್ ಮೇಲೆ ಹಾಕಿ ಪ್ರೆಸ್ ಮಾಡ್ಕೊಳ್ಬೋದು। ಈ ಥರ ಇಲ್ಲಾಂದರೆ ಕೈಯಲ್ಲಾದರೂ ನೀವು ಫೋಲ್ಡ್ ಮಾಡಿ ಆದರೂ ಎತ್ತಿಟ್ಕೊಳ್ಬೋದು। ಸೊ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರೆ ಅಲ್ವಾ। ಸೊ ಇದೇ ರೀತಿ ನೀವು ಬೇಕು ಅಂತಂದರೆ ಎಲ್ಲನೂ ಸಹ ಮಾಡ್ಬೋದು। ನನ್ನ ಹತ್ರ ಇಲ್ಲಿ ಕಜ್ಜಿಕಾಯಿ ಮೌಲ್ಡ್ ಇತ್ತು, ಹಾಗಾಗಿ ಕಜ್ಜಿಕಾಯಿ ಮೌಲ್ಡಲ್ಲೇ ನಾನು ಎಲ್ಲನೂ ಸಹ ಮಾಡ್ಕೊಳ್ತಾ ಇದ್ದೀನಿ। ಈ ರೀತಿ ನೋಡಿ ಕಜ್ಜಿಕಾಯಿ ಮೌಲ್ಡ್ ಮೇಲೆ ಆ ಶೀಟ್ನ ಹಾಕ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಈ ಸ್ಟಫಿಂಗ್ನ ಇಟ್ಕೊಂಡು ಒಂದು ಕಡೆ ನೀರನ್ನ ಅಪ್ಲೈ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದಾಕ್ಬಿಟ್ರೆ ನಮಗೆ ತುಂಬಾ ಸೂಪರಾಗಿ ಒಂದು ಒಳ್ಳೆ ಶೇಪ್ಗೆ ಈ ಕಜ್ಜಿಕಾಯಿ ಅನ್ನೋದು ಬರುತ್ತೆ। ಈ ಥರ ಮೊದಲು ಒಂದು ಸ್ವಲ್ಪ ಮಾಡಿ ಇಟ್ಕೊಳ್ಳಿ, ಆನಂತರ ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಹಾಕಿ ಒಂದು ಕಡಾಯಿನಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು। ತುಂಬ ಹೊಗೆ ಬರೋ ರೀತಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಕಾದಿದ್ರೆ ಸಾಕಾಗತ್ತೆ। ಹಾಗೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು।
ಆಮೇಲೆ ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕಜ್ಜಿಕಾಯಿಸ್ನ ಹಾಕ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷ ಆದಮೇಲೆ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಒಂದು ಒಳ್ಳೆ ಕಲರ್ ಚೇಂಜ್ ಆದಮೇಲೆ ಗೋಲ್ಡನ್ ಕಲರ್ ಬಂದ ನಂತರ ಕ್ರಿಸ್ಪಿಯಾಗಿ ಆಗುತ್ತೆ. ಹಾಗೆ ಈ ಕಜ್ಜಿಕಾಯಿಸ್ನ ಎತ್ಕೊಂಡ್ಬಿಡಿ. ನೋಡಿದ್ರಲ್ವಾ, ಎಲ್ಲೂ ಸಹ ನಮಗಿದು ಎಣ್ಣೆಯಲ್ಲಿ ಓಪನ್ ಆಗ್ತೀರಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಈ ಥರ ನೋಡ್ಬೋದು ಒಂದು ಒಳ್ಳೆ ಕಲರ್ಗೆ ಚೇಂಜ್ ಆಗಿದೆ. ಹೀಗೆ ನಾನು ಈ ಕಜ್ಜಿಕಾಯಿನ ಎತ್ಕೊಂಡ್ಬಿಡ್ತಾ ಇದ್ದೀನಿ. ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲ ಕಜ್ಜಿಕಾಯಿನೂ ಸಹ ಮಾಡಿ ತಗೊಳ್ಳೋದಷ್ಟೇ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ 30 ಕಜ್ಜಿಕಾಯಿ ಆಗಿದೆ. ಈ ರೀತಿ ಮಾಡಿಬಿಟ್ಟು ಪೂರ್ತಿಯಾಗಿ ಕೂಲ್ ಆದ ನಂತರ ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು 20 ದಿವಸ ತನಕ ಫ್ರೆಶ್ ಆಗಿ ಇರ್ತವೆ. ನೋಡಿದ್ರಲ್ವಾ, ನೀವು ಸಹ ಈ ರೀತಿ ಕಜ್ಜಿಕಾಯಿನ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.